ಈಗ ತಾನೇ ಊರಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ತೋಟಕ್ಕೆ ಬಂದಿದ್ವಿ. ಮೇಕೆ ಮತ್ತು ಒಂದು ಕರು ಇದೆ, ಕರುಗೆ ಮೇವು ಕೊಯ್ಕೊಂಡು ಹೋಗೋಣ ಅಂತೇಳಿ ಬಂದಿರೋಂಥದ್ದು. ನೋಡ್ತಾ ಇರೋದು ಮಳೆ ಬರೋದು ನಿಂಕ ಯಾವ ಥರ ಮೇವು ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ತುಂಬಾ ತೋಟ ಎಲ್ಲ ಗ್ರೀನರಿ. ಹಾಗೆ ತೋಟದ ಹತ್ರ ತೆಂಗಿನಕಾಯಿ ಎಲ್ಲ ಬಿದ್ದಿತ್ತು ಎತ್ಕೊಂಡು ಈಗ ಮತ್ತೆ ನಿಮಗೆ ಎಲ್ಲ ತೋರಿಸಿದ್ದೆ. ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಜೋಳ ಕಡ್ಡಿ ಮತ್ತು ಇದು ಪರಮನೆಲ್ಲ ಉಳ್ತಾಯಿದ್ವಿ. ಹಂದಿಗಳೆಲ್ಲ ಬಂದು ಹಾಳು ಮಾಡಿದೆ ನಮ್ಮ ತೋಟ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬೆಳೆದಿರೋಂಥ ಪಾರಮೂಲ್ ಇದು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ತಂಪಾಗಿ ಮಳೆ ಬರೋದಕ್ಕೆ ತುಂಬಾ ತಂಪಾಗಿ ಬರ್ತಾಯಿದೆ. ಇಷ್ಟು ದಿವಸ ಬೇಸಿಗೆ ಇತ್ತು, ಈಗ ತಂಪ ವಾತಾವರಣಕ್ಕೆ ಇಷ್ಟು ಚೆನ್ನಾಗಿ ಮೇವೆಲ್ಲ ಬರ್ತಾಯಿದೆ ನಮ್ಮ ತೋಟ. ಈ ತೋಟದಲ್ಲಿ ಏನೂ ಹಾಕಲಿಲ್ಲ, ಬೇರೆ ಇದು ಪಾರಮೂಲ್ ಮಾತ್ರ ಇದೆ. ಇನ್ನೊಂದು ಹೊಲದಲ್ಲಿ ಕಂಬಳಿ ಸೊಪ್ಪು ಮತ್ತು ಪಾರಮೂಲು, ಅಗಸೆ ಸೊಪ್ಪು, ಬೇವಿನ ಸೊಪ್ಪು ಇಷ್ಟನ್ನು ಬೆಳೆದಿದ್ದೀವಿ. ಬನ್ನಿ ಅದನ್ನು ತೋರಿಸ್ತೀನಿ ಈಗ. ಫ್ರೆಂಡ್ಸ್, ತೆಂಗಿನ ಮರಗಳು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಹಾಗೆ ವಿಡಿಯೋ ಮಾಡ್ತಾಯಿದ್ದೆ, ನೋಡ್ತಾ ಇರ್ಬೋದು ಬಾಣ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬಾ ಸುಂದರವಾಗಿತ್ತು. ಮರಗಳೆಲ್ಲ ಒಣಗ್ತಾ ಇದೆ, ಒಂದು ಸೈಡ್ ಫುಲ್ಲು ಒಣಗಿಬಿಟ್ಟಿದೆ, ಇನ್ನೊಂದು ಸೈಡು ಇದೆ. ಯಜಮಾನ್ರು ಮೇವು ಕೊಯ್ತಾ ಇದ್ದಾರೆ. ಈ ಕಡೆ ಎಲ್ಲ ಕೊಯ್ದಿದ್ದಾಗಿದೆ. ಕಂಬಳಿ ಸೊಪ್ಪು ಕೊಯ್ತಾ ಇದ್ದಾರೆ. ಉಳಬೇಕು, ಡೈಲಿ ಮಳೆ ಬೀಳ್ತಾ ಇರೋ ಕಾರಣ ಉಳಕ್ಕಾಗ್ತಾಯಿಲ್ಲ, ಅದಕ್ಕೆ ಹೊತ್ತು ಇನ್ನೂ ಕ್ಲೀನ್ ಮಾಡಲಿಲ್ಲ. ಫ್ರೆಂಡ್ಸ್, ಕಂಬಳಿ ಗಿಡದಲ್ಲಿ ಕಂಬಳಿ ಹಣ್ಣು ಬಿಟ್ಟಿದೆ. ಈ ಹಣ್ಣಾದ್ಮೇಲೆ ತುಂಬಾ ಟೇಸ್ಟಾಗಿರುತ್ತೆ. ಈಗ ಕಿತ್ಕೊಂಡು ತಿಂದರೆ ಸ್ವಲ್ಪ ಹುಳಿ ಅನಿಸುತ್ತೆ, ಆದರೆ ಹಣ್ಣಾಗಬೇಕು. ಫುಲ್ಲು ಕಲರ್ ಚೇಂಜ್ ಆದಮೇಲೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಚಿಕ್ಕ ಮಕ್ಕಳಲ್ಲಿರಬೇಕಾದ್ರೆ ಈ ಹಣ್ಣನ್ನು ಎಷ್ಟು ತಿಂತಾಯಿದ್ವಿ ಅಂದರೆ ಎಲ್ಲಿ ಬೇಕಾದರೂ ಸಿಗ್ತಾಯಿತ್ತು. ಈಗೆಲ್ಲ ಸಿಗೋದಿಲ್ಲ, ಯಾಕಂದರೆ ಎಲ್ಲ ಕಡೆ ಇರೋದಿಲ್ಲ. ತೋಟದಲ್ಲಿ ಈಗ ನಾವು ಬೆಳೆದಿದ್ದೀವಿ, ಗಿಡನ ಬೆಳೆದಿರೋ ಕಾಸು ಈ ಥರ ಸಿಗ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ಈ ಕಂಬಳಿ ಹಣ್ಣು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ತೋಟದಲ್ಲಿ ನಾವು ಬೆಳೆದಿರೋಂಥ ಮೇವು ಕಂಬಳಿ ಸೊಪ್ಪು, ಪಾರಮುಲ್ಲು, ಅಗಸೆ ಸೊಪ್ಪು, ಅಗಸೆ ಸೊಪ್ಪು, ಬೇವಿನ ಸೊಪ್ಪು ಇಷ್ಟನ್ನು ಬೆಳೆದಿದ್ದೀವಿ. ಇದು ಸೆಂಟ್ರಲ್ಲಿ ಖಾಲಿ ಇದೆ ಅಲ್ವಾ, ಇದರಲ್ಲಿ ಖಾಲಿ ಇರೋ ಜಾಗದಲ್ಲಿ ಏನಾದರೂ ಹೂತ್ಕೊಬೋದು. ತೊಗರಿ ಬೀಜ ಮತ್ತು ಅವರೆ ಬೀಜ ಈ ಥರ ಎಲ್ಲ ಹೂತ್ಕೊಬೋದು. ತೊಗರಿ ಬೀಜ ಉಳ್ಳೋಣ ಅಂದ್ಕೊಂಡಿದ್ದೆ, ಆದರೆ ಅದು ತುಂಬ ದೊಡ್ಡ ಗಿಡ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದ್ರು ಹಸ್ಬೆಂಡು. ಅದಕ್ಕೆ ಇದನ್ನೆಲ್ಲ ಉಳಿಸಿ ಕ್ಲೀನ್ ಮಾಡ್ತೀನಿ, ಅವರೆ ಬೀಜ ಹಾಕ್ಕೊಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಅದು 1 ಮಂತ್ 1.5 ಮಂತ್ ಆಗುತ್ತೆ, ನೋಡಬೇಕು. ಹೊಲ ಎಲ್ಲ ಬಿತ್ತಬೇಕು ಆ ಟೈಮಲ್ಲಿ ಅವರೆ ಬೀಜನ ಹಾಕ್ಕೊಳೋಂಥದ್ದು. ಈ ನೋಡ್ತಾ ನಮ್ಮ ತೋಟ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಕಸ ಎಲ್ಲ ಶೇಖರಣೆ ಮಾಡಿದ್ದೀವಿ, ತೋಟಕ್ಕೆ ಗೊಬ್ಬರ ಹಾಕಿ ಮತ್ತು ಸಾಲೆಲ್ಲ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಮಳೆ ಬೀಳೋ ಟೈಮಲ್ಲಿ ಸ್ವಲ್ಪ ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಮೇವೆಲ್ಲ ಬರುತ್ತೆ. ಈಗ ನಾವು ಮೇವು ತೊಗೊಂಡು ಹೊರಟ್ವಿ ಮನೆಗೆ. ಹಸ್ಬೆಂಡು ಒಂದೊಂದು ಟೈಮ್ ಬೈಕ್ ಎತ್ಕೊಬರ್ತಾರೆ, ಬೈಕಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಈ ಥರ ಇಬ್ಬರು ಬರ್ತೀವಿ, ಇಬ್ಬರು ಒಂದೊಂದು ಹೊರೆ ಎತ್ಕೊಂಡು ಹೋಗ್ತೀವಿ. ನಮ್ಮ ಜೀವನ ನೋಡಿ ಈ ಥರ ಇದೆ. ಇನ್ನೇನಿದ್ದು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದೆ, ಫುಲ್ಲು ಒಣಗಿಬಿಟ್ಟಿದೆ ತೋಟ. ಸಿಕ್ಕಾಪಟ್ಟೆ ಬಿಸಿಲಾಗಿದೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗಂತೂ ತುಂಬಾ ಮಳೆ ಆಯಿತು. ಮಳೆ ಆದಮೇಲಂತೂ ಗಿಡ ನೋಡ್ತಾ ಇರ್ಬೋದು, ಈಗ ಈ ಥರ ಕಾಣ್ತಾ ಇದೆ. ಕಾಯಿ ಇರ್ಬೋದು, ಆದರೆ ಸಿಕ್ಕಾಪಟ್ಟೆ ಕಾಯೆಲ್ಲ ಸ್ಟಾರ್ಟ್ ಆಗಿದೆ. ಅದರ ರೇಟ್ ಡೌನ್ ಆಗಿಬಿಟ್ಟಿದೆ. ಇಷ್ಟು ದಿವಸ 70-80 ಇತ್ತು, ಈಗೆಲ್ಲ ಲಾಸ್ಟ್ ಟೈಮ್ ಕಿತ್ತಿ ಒಂದು 45 ಎಲ್ಲ ಹೋಯಿತು. ಈ ಸಲ ಅಂತೂ 20 ತನಕ ಬಂದು ಇಳಿದ್ಬಿಟ್ಟಿದೆ. ತುಂಬಾ ಕಾಯೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸಿಲಿಗೆ ಹಾಳಾಗಿರೋಂಥ ತೋಟ ಎಲ್ಲ ತೋರಿಸ್ತೀನಿ. ಅರ್ಧಂಬರ್ಧ ತೋಟ ಎಲ್ಲ ಹಾಳಾಗಿದೆ. ಇರೋ ಕಾಯಿ ಅಂತೂ ತುಂಬಾ ಚೆನ್ನಾಗಿದೆ. ಇವತ್ತು ಕೆಲಸದವ್ರು 8 ಜನ ಬಂದಿದ್ದಾರೆ. ಅಡುಗೆ ಮಾಡ್ತಾಯಿದ್ದೀನಿ, ಹಸವರೆ ಕಾಳು ಹುಳಿ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಹೋಗಿ ಅಡುಗೆ ಮಾಡಿಕೊಂಡು ಎತ್ಕೊಬರೋಣ. ಈಗ ಟೈಮ್ ಬಂದು 8:30, 7:30ಗೆಲ್ಲ ಕೆಲಸದವ್ರು ಬಂದಿದ್ದಾರೆ. ಅವ್ರಿಗೆ 10 ಗಂಟೆಗೆಲ್ಲ ಊಟ ಹಾಕಬೇಕು. ಬಂದು ಈಗ ಮಾಡಿಕೊಂಡು ಎತ್ಕೊಂಡು ಬರೋಣ. ಈಗ ತೋಟ ತೋರಿಸ್ತೀನಿ ಬನ್ನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಾಯಿ, ಆದರೆ ರೇಟ್ ಅಂತೂ ಇಲ್ಲ. ಈ ಥರ ಕಾಯಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಗಿಡ ತುಂಬ ಕಾಯಿ ಸ್ಟಾರ್ಟ್ ಆಗಿದೆ. ಏನು ಮಾಡಬೇಕು ಗೊತ್ತಿಲ್ಲ.
ಬಿಸಿಲಿಗೆ ಒಣಗಿ ತೋಟ ಹಾಳಾಗಿತ್ತು. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಹಾಳಾಗಿಬಿಟ್ಟಿದೆ. ಇದು ಇವೆಲ್ಲ ಒಣಗಿಬಿಡ್ತು. ಇದೆಲ್ಲ ಏನು ಯೂಸ್ ಇಲ್ಲ ಇನ್ನು. ಚಿಗುರಿರೋಂಥ ಗಿಡ ನೋಡಬೇಕು. ಈ ಥರ ಕಾಣ್ತಾಯಿದೆ ನಮ್ಮ ತೋಟ. ನೋಡಿ ಕಾಯಿ ನೋಡಿ ಯಾವ ಥರ ಜೋಲ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಸೈಡಂತೂ ತುಂಬಾ ತೋಟ ಹಾಳಾಗಿರೋಂಥದ್ದು. ಈ ಕಡೆ ತೋಪಿದೆ. ತೋಪು ಹೊಡಕ್ಕೆ ಬಿಸಿಲಿಗೆ ಅಂತೂ ತುಂಬಾ ತೋಟ ಹಾಳಾಗ್ಬಿಟ್ಟಿತ್ತು. ಈಗ ಮಳೆ ಬೀಳೋ ಕಾರಣ ನೋಡಿ ಎಲ್ಲಿ ನೋಡಿದ್ರೆ ಹಚ್ಚ ಹಸಿರಾಗಿದೆ ತೋಟ ಎಲ್ಲಂತೂ. ಸಿಕ್ಕಾಪಟ್ಟೆ ಗ್ರೀನರಿ ಚೆನ್ನಾಗಿದೆ ತೋಟ ಈಗಂತೂ. ಆದರೆ ರೇಟ್ ಫುಲ್ ಡೌನ್ ಆಗಿಬಿಟ್ಟಿದೆ. ಅದೇ ತುಂಬಾ ಬೇಜಾರು. ನೋಡಿ ಇದೆಲ್ಲ ಏನಕ್ಕೂ ಆಗೋದೇ ಇಲ್ಲ. ಫುಲ್ಲು ಒಣಗಿಬಿಡ್ತು ತೋಟ. ಗಿಡ ಎಲ್ಲ ನೋಡಿ ಇದು ನೋಡಿ ಎಲ್ಲ ಅಷ್ಟೇ, ಏನಕ್ಕೂ ಯೂಸ್ ಇಲ್ಲ ಇವು. ಮತ್ತು ಒಂದೊಂದು ಗಿಡ ಚಿಗುರ್ತಾ ಇದೆ. ಇದು ಚಿಗುರೋದು ಈಗ ಹೊಸ ಗಿಡ ಆಗಿ ಬರುತ್ತೆ. ನೋಡಿ ಈ ಥರ ಇದೆ ನಮ್ಮ ತೋಟ ಇವಾಗ ನೋಡೋದಕ್ಕೆ. ನೋಡಿ ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ. ಈ ಕಡೆ ನೋಡೋದಕ್ಕೂ ಆ ಕಡೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಆ ಕಡೆನೇ ಚೆನ್ನಾಗಿದ್ದಿದ್ದು. ಅಂದರೆ ನೋಡಿ ಫ್ರೆಂಡ್ಸ್, ತೋಟದಲ್ಲಂತೂ ಕಾಯಿ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ವೀಕ್ ಮುಂಚೆ ಬಂದಿದ್ರು ಈ ಕಾಯಿ ಎಲ್ಲ ಒಳ್ಳೆ ಕಾಸಾಗ್ತಾಯಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ರೇಟ್ ಇದ್ದಾಗ ಕಾಯಿಲ್ಲ, ಕಾಯಿ ಇದ್ದಾಗ ರೇಟ್ ಇಲ್ಲ, ಹಂಗಾಗ್ಬಿಟ್ಟಿದೆ. ನಮ್ಮ ರೈತರ ಪರಿಸ್ಥಿತಿ ನೋಡಿ ಈ ಥರ ಇದೆ. ರೇಟ್ ಇದ್ದರೆ ಕಾಯಿಲ್ಲ, ಕಾಯಿ ಇದ್ದರೆ ರೇಟ್ ಇಲ್ಲ, ಆ ಥರ ಇದೆ. ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ದೇವ್ರು ಎಷ್ಟು ಕೊಡಬೇಕಂತ ಇರುತ್ತೋ ಅಷ್ಟೇ ಕೊಡೋಕ್ಕಾಗೋದಲ್ವಾ. ನಮಗೇನು ಸಿಗುತ್ತೆ ಅದರಲ್ಲಿ ನಾವು ಖುಷಿ ಪಡೋಣ. ಯಾಕಂದರೆ ನನ್ನ ತೋಟ ತುಂಬಾ ಹಾಳಾಗಿತ್ತು. ಹಸ್ಬೆಂಡ್ ಅಂತೂ ತೋಟದಲ್ಲಿರೋ ಗಿಡನೆಲ್ಲ ಕಿತ್ಬಿಟ್ಟು ಮತ್ತೆ ಬೇರೆ ಏನಾದರೂ ಹಾಕಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡಿದ್ರು. ಆದರೆ ನನಗಿಷ್ಟ ಇರಲಿಲ್ಲ. ಯಾಕಂದರೆ ಮತ್ತೆ ಒಂದು ಬೆಳೆ ಹಾಕಿ ತೆಗಿಬೇಕಂದ್ರೆ ಒಂದು 3 ತಿಂಗಳು ಕಾಯಲೇಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಇದು ಮಾಡಿ ಗಲಾಟೆ ಮಾಡಿಬಿಟ್ಟು ಹಾಗೆ ಇಟ್ವಿ. ಇಟ್ಟಾದಮೇಲೆ ಈಗ ನೋಡಿ ತೋಟ ಈ ಥರ ಬಂತು, ಮಳೆ ಬಂತು. ಹಂಗೆ ಅಂದ್ಕೊಂಡು ಒಂದು 15 ಡೇಸ್ಗೆ ಮಳೆ ಬಂತು. ಮಳೆ ಬಂದಮೇಲಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಮಳೆ ಬಿದ್ದಿಲ್ಲ ಅಂದಿದ್ದರೆ ತೋಟದ ಫುಲ್ ಹಾಳಾಗ್ತಾಯಿತ್ತು. ತೋಟ ಗಿಡ ಎಲ್ಲ ಕೀಳಬೇಕಾಗಿತ್ತು ನಾವು. ಅದು ಮಳೆ ಬಿದ್ದ ಮೇಲೆ ಗಿಡ ಈ ಥರ ಬಂತು ಮತ್ತು ಕಾಯೆಲ್ಲ ಸ್ಟಾರ್ಟ್ ಆಯಿತು. ಕಾಯಿ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ಕಾಯಿಗೂ ಈ ಟೈಮ್ ಕಾಯಿಗೂ ತುಂಬಾ ಕಮ್ಮಿನೇ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಒಂದು ಸಲ ಕಿತ್ತಬೇಕಂದ್ರೆ 10 ಮೂಟೆ ಕಾಯಿ ಸಿಗ್ತಾಯಿತ್ತು. ಈ ಸಲ ಸಿಗಲಿಲ್ಲ. ಒಂದು 5 ಮೂಟೆ 7 ಮೂಟೆ ಆ ಥರ ಮಾತ್ರ ಸಿಕ್ತು. ಆದರೆ ಲಾಸ್ಟ್ ಟೈಮ್ ಆಗಿದ್ದ ದುಡ್ಡು ಈ ಟೈಮ್ ಒಂದೇ ಸಲಕ್ಕೆ ಆಯಿತು. ಯಾಕೆ ಅಂತಂದರೆ ಈಗ ರೇಟ್ ಇತ್ತು. ಲಾಸ್ಟ್ ಟೈಮು ಒಂದು 20 ರೂಪಾಯಿ ಆ ಥರ ಹೋಗ್ತಾಯಿತ್ತು. ಈ ಸಲ 70-80 ತನಕ ಇತ್ತು. ಬಟ್ ನಮ್ಮ ಕಾಯಿ ಬರೋಷ್ಟರೊಳಗಡೆ ರೇಟ್ ಡೌನ್ ಆಯಿತು. ಆದರೆ ರೇಟು ಒಂದು 40, 35, 45 ತನಕ ಇತ್ತು. ಇನ್ನೂ ಸ್ವಲ್ಪ ಪರವಾಗಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಕಾಯೆಲ್ಲ ಬರಬೇಕಾಗಿತ್ತು. ಕಾಯೆಲ್ಲ ಬಂದಿದ್ದರೆ ಇನ್ನು ಸ್ವಲ್ಪ ದುಡ್ಡು ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಬಂದಿರೋದ್ರಲ್ಲಿ ಖುಷಿ ಪಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಎಲ್ಲರೂ ಏನು ಮಾಡಬೇಕಂತ ಗೊತ್ತೇ ಇದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಏನಾದರೂ ಇದ್ರ ಬಗ್ಗೆ ಏನಾದರೂ ವಿಡಿಯೋಸ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ನೋಡೋಣ. ತಿಳಿಸಿ. ಕಾಳೆಲ್ಲ ಬೇಯಿಸಿ ರುಬ್ಬಿಟ್ಟಿದ್ದೀನಿ. ಖಾರಕ್ಕೆ ಏನು ಯಾವ ಥರ ಮಾಡೋ ಸಾಂಬಾರು ಅಂತ ತೋರ್ಸೋಕ್ಕಾಗಲಿಲ್ಲ. ಮಗಳಿಗೆ ಬೇರೆ ಹುಷಾರಿಲ್ಲ, ಜ್ವರ. ಅವಳು ಮಂಡ್ಯದಲ್ಲ, ಸ್ಕೂಲ್ಗೆ ಬೇರೆ ಹೋಗಿಲ್ಲ. ನಾನು ಈಗ ನೀರು ಎತ್ಕೊಂಡು ಬಂದಿದ್ದೀನಿ ತೋಟಕ್ಕೆ. ನೀರು ಎತ್ಕೊಂಡು ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು ಮಗಳಿಬ್ಬರು ಮನೇಲೇ ಇದ್ದಾರಲ್ವ, ಅವನಿಗೇನು ಲೇಟ್ ಅಂಗನವಾಡಿ ಓಪನ್ ಆಗೋದು. ಅವನ್ನ ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ಊಟ ಎತ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದಂತೂ ಹೆಂಗಾಗಿತ್ತಂದರೆ ಇದೆಲ್ಲ ಗಿಡನೇ ಇದ್ದಿಲ್ಲ. ಇದರಲ್ಲೆಲ್ಲ ಕಾಯೇ ಸಿಗಲ್ಲ ಅಂದ್ಕೊಂಡಿದ್ವಿ. ಈಗ ಕಾಯಿ ನೋಡಿ ಈ ಲೈನ್ಸಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತೇಳ್ಬಿಟ್ಟು. ಲಾಸ್ಟ್ ಟೈಮ್ ಕೂಡ ಇಷ್ಟು ಕಾಯಿ ಸಿಕ್ಕಲಿಲ್ಲ. ಈ ಸಲ ಅಷ್ಟು ಕಾಯಿ ಬಿಟ್ಟಿದೆ. ಮಳೆ ಬಂದ ಕಾರಣ ತಂಪಾಗ್ಬಿಡ್ತು. ತೋಟ ಅಂತೂ ಸಿಕ್ಕಾಪಟ್ಟೆ ತಂಪಾಗ್ಬಿಟ್ಟಿದೆ. ಕಳೆ ನೋಡ್ತಾ ಇರ್ಬೋದು ಎಷ್ಟು ಕಳೆ ಸ್ಟಾರ್ಟ್ ಆಗಿದೆ ಅಂತ. ಒಂದು 15 ಡೇಸ್ ಏನಾಯಿತು ಕಳೆ ಮದ್ದೆಲ್ಲ ಹೊಡೆದು ಕ್ಲೀನ್ ಮಾಡಿದ್ವಿ. ಮತ್ತೆ ಬಂದುಬಿಟ್ಟಿದೆ. ಇದಕ್ಕೆ ಮತ್ತೆ ಕಳೆ ಮದ್ದು ಹೊಡಿಬೇಕೀಗ. ಕಾಯೆಲ್ಲ ಕಿತ್ತಾದ್ಮೇಲೆ ತೋಟಕ್ಕೆ ಮದ್ದು ಹೊಡೆದು ಕಳೆ ಮದ್ದೆಲ್ಲ ಹೊಡೆದು ಕ್ಲೀನ್ ಮಾಡ್ತೀವಿ. ಬನ್ನಿ, ಆಮೇಲೆ ಸಿಗ್ತೀನಿ. ಅಡುಗೆ ಮಾಡಿ ಊಟ ಎತ್ಕೊಬಂದು ಸಿಗ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಕೂಲೆ ಬಂದವರಲ್ವಾ, ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಒಲೆಯಲ್ಲಿ ಮುದ್ದೆ ಇಟ್ಟಿದ್ದೀನಿ. ಮುಚ್ಚಾಕಿ ಬೇಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಖಾರ ರುಬ್ಬಿ ಅವರೆಕಾಳು ಮತ್ತು
ಒಗ್ಗರಣೆ ಹಾಕಿ ಈಗ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಬೇಯಿಸಿದ್ದೀನಿ, ಅದು ತೆಗೆದು ಇದ್ರೊಳಗಡೆ ಹಾಕೋಣ. ಸಾರು ಕಾದಿದೆ, ಆದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಮುದ್ದೆ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ, ಮುದ್ದೆ ಮತ್ತು ರೈಸ್ ಎಲ್ಲನೂ. ಇಲ್ಲಿ ಬಂದು ಸಾಂಬಾರು ಕಾದಿದೆ. ಕಾದಿರೋಂಥ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿರೋಂಥದ್ದು ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಸಾಂಬಾರಿಗೆ ಹಾಕೋವಂಥದ್ದು. ಇಲ್ಲಿ ರೈಸ್ ಮತ್ತು ಮುದ್ದೆ ಎರಡನ್ನೂ ಮಾಡಿ ಈಗ ಬಾಕ್ಸ್ಗೆ ಹಾಕಿದ್ದೀನಿ. ಇನ್ನೇನು ಟೈಮ್ ಆಯಿತು, ಅವ್ರಿಗೆ ಊಟ ತೊಗೊಂಡೋಗಿ ಊಟ ಕೊಡಬೇಕು. ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದು ಕಡೆ ನೋಡಿ ಫ್ರೈ ಎಲ್ಲ ಆಯಿತು. ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಆಲೂಗಡ್ಡೆ ಮತ್ತು ಬದನೆಕಾಯಿನ ಸಪ್ರೇಟಾಗಿ ಬೇಯಿಸಿ ಸಾಂಬಾರಿಗೆ ಹಾಕಿದ್ದೀನಿ. ಈಗ ನಾನು ಮಾಡಿರೋಂಥ ಸಾಂಬಾರು ನೋಡ್ತಾ ಇರ್ಬೋದು, ಈ ಥರ ಇದೆ. ಅವರೆಕಾಳು ಮತ್ತು ಬಟಾಣಿ ಹಾಕಿ ಹುಳಿ ಹಾಕಿದ್ದೀನಿ. ಅವ್ರಿಗೆ ಊಟ ತೊಗೊಂಡೋಗಿ ಇಟ್ಬಿಟ್ಟು ಮತ್ತು ನಾನು ಕೂಡ ಅವ್ರ ಜೊತೆಯಲ್ಲಿ ಕಾಯಿ ಬಿಡಿಸ್ಕೊಂಡು ಇದ್ದೆ. ಅದೇ ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಮತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಕಾಯೆಲ್ಲ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಹಾಕ್ಬಿಟ್ಟು ಬಂದರು. ಬಂದಮೇಲೆ ಈವ್ನಿಂಗು ತೋಟ ಪಕ್ಕದಲ್ಲಿ ಒಬ್ರದ್ದು ತೋಟ ಉಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಹಾಗೆ ನಾನು ಕೂಡ ವಿಡಿಯೋ ಮಾಡಿಕೊಂಡೆ, ಯಾವ ಥರ ಉಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನ ಸ್ಮಾಲ್ ಸ್ಕಿಪ್. ಇವತ್ತಿನ ವಿಡಿಯೋ ಯಾವ ಥರ ಎಲ್ಲ ಆಯಿತು ಮತ್ತು ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸ್ಮಾಲ್ ಸ್ಕಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ